ಇದು FM 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆಕಾಶವಾಣಿ ಕನ್ನಡದಲ್ಲಿ ಭಾಷಣ. ದುಡಿಮೆಯೇ ಬಡತನ ನಿವಾರಣೆಯ ಮಂತ್ರ. ಈ ಕುರಿತು ಮಾತನಾಡುತ್ತಾರೆ ನಾಗೇಶ್ ಕಾಲೂರು. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಜಪತೋ ನಾಸ್ತಿ ಪಾತಕಂ ಎಂಬ ಮಾತೊಂದಿದೆ. ಕೃಷಿ ಮಾಡುವುದರಿಂದ ದುರ್ಭಿಕ್ಷ ಬರಲಾರದು, ದೈವದೇವರ ಸೇವೆಯಿಂದ ಕೆಟ್ಟ ಕಾರ್ಯಗಳನ್ನು ಮಾಡುವ ಬುದ್ಧಿ ಬರಲಾರದು ಅಂತ ಅನಾದಿ ಕಾಲದ ನಂಬಿಕೆ. ಇಲ್ಲಿ ಕೃಷಿ ಅಂದರೆ ಬೆಳೆ ಬೆಳೆಸುವುದು ಎಂಬ ಅರ್ಥ ಮಾತ್ರವಲ್ಲ, ದುಡಿಮೆ ಎಂದೇ ಅರ್ಥ. ನಾವು ಮಾಡುವ ಎಲ್ಲ ಕೆಲಸವೂ ಆ ಅರ್ಥದಲ್ಲಿ ಕೃಷಿಯೇ. ಕೃಷಿಯಿಂದ ಬಡತನ ನಿರ್ಮೂಲನೆ ಸಾಧ್ಯ ಎಂಬ ವಾಕ್ಯದಲ್ಲಿ ದುಡಿಮೆಗೆ ಒಡ್ಡಿಕೊಂಡವರು ಬಡತನದಿಂದ ಮೇಲೆ ಬರಲು ಸಾಧ್ಯ ಎಂಬ ಅರ್ಥವಿದೆ. ಒಂದಾನೊಂದು ಕಾಲದಲ್ಲಿ ಬೇಟೆಯ ಮೂಲಕವೇ ಹಸಿವನ್ನು ಹಿಂಗಿಸಿಕೊಳ್ಳಬೇಕಾಗಿತ್ತು. ಕಂದಮೂಲಗಳೇ ಆಹಾರವಾಗಿದ್ದ ಕಾಲವಿತ್ತು. ಮಾನವನನ್ನು ಕುರಿತ ಸಮಗ್ರ ಅಧ್ಯಯನ ನಡೆಸುವ ಮಾನವಶಾಸ್ತ್ರ ತೆರೆದಿಡುವ ಅಂದಿನ ಜೀವನ ವಿಧಾನ ಕುತೂಹಲಕರವಾದದ್ದು. ಆದಿಮಾನವನಿಗೆ ಮೊದಲ ಅವಶ್ಯಕತೆ ಹಸಿವನ್ನು ಹಿಂಗಿಸುವುದೇ ಆಗಿತ್ತು. ಬೆಂಕಿಯ ಆವಿಷ್ಕಾರದ ನಂತರ ಮೊದಲಾದ ವ್ಯವಸಾಯ, ಬೇಟೆಯ ಕ್ರಮ, ಮೀನುಗಾರಿಕೆ ತಂತ್ರ ಮೊದಲಾದವುಗಳು ಆಹಾರಾನ್ವೇಷಣೆಯ ಮೊದಲ ಅನ್ವೇಷಣೆಗಳಾಗಿದ್ದವು. ಪ್ರಾಣಿಗಳು ಹೇಗೆ ತಮ್ಮ ತಮ್ಮ ಹಸಿವನ್ನು ಹಿಂಗಿಸಿಕೊಳ್ಳುತ್ತವೋ ಅಷ್ಟಕ್ಕೆ ಸೀಮಿತವಾಗಿದ್ದ ಅಂದಿನ ಕಾಲಘಟ್ಟ ಕ್ರಮೇಣ ಜಮೀನಿನ ಹಕ್ಕು, ಆಸ್ತಿಯ ಒಡೆತನ, ಬಂಧುತ್ವದ ಸ್ವರೂಪ, ಸಾಮಾಜಿಕ ನಡವಳಿಕೆಗಳು, ಮರಗೆಲಸ, ಮಣ್ಣಿನ ಮಡಕೆ ಮಾಡುವ ವಿಧಾನ, ಲೋಹದ ಪರಿಚಯ ಮತ್ತು ಬಳಕೆ ಹೀಗೆ ನಿಧಾನಕ್ಕೆ ಮಾನವಶಾಸ್ತ್ರೀಯ ಸಿದ್ಧಾಂತಗಳ ಮೂಲಕ ಮೈದಾಳತೊಡಗಿದವು. ಆಹಾರವನ್ನು ಅಂದಂದಿಗೆ ಮಾತ್ರವಲ್ಲ, ಮುಂದಕ್ಕೂ ಕೂಡಿಡುವ ಕ್ರಮಗಳು ಮಾನವನ ಜೀವನದ ದಿಕ್ಕನ್ನೇ ಬದಲಿಸಿದವು. ಮಾನವನ ಅವಶ್ಯಕತೆಗಳ ಪಟ್ಟಿ ಬೆಳೆಯತೊಡಗಿತು. ಕಾಡಿನಲ್ಲಿ ಸಹಜವಾಗಿ ಬೆಳೆಯುತ್ತಿದ್ದ ಕೆಲವು ಕಂದಮೂಲಗಳು, ಸಸ್ಯಗಳನ್ನು ಕಿತ್ತು ನೆಟ್ಟಾಗಲೂ ಅವು ಮತ್ತೆ ಬೆಳೆಯುತ್ತವೆಂಬ ಮೊದಲ ಜ್ಞಾನ ವಿಜ್ಞಾನದ ತಳಹದಿಯೂ ಹೌದು. ಅವಶ್ಯಕತೆಗಳು ಆವಿಷ್ಕಾರಗಳಿಗೆ ದಾರಿ ತೋರಿದ ಪರಿಣಾಮ ಮಾನವನ ಜೀವನ ವಿಧಾನ ನಿರಂತರವಾಗಿ ಮಾನವ ವಿಕಾಸ ಮಾಡಿತೆಂಬುದು ನಿಜ. ಜನಪದವೊಂದರ ವಿಕಾಸವನ್ನು ಗಮನಿಸುವಾಗ ಈ ನಡೆದು ಬಂದ ದಾರಿ ಕುತೂಹಲಕರವಾದದ್ದು. ಬೇಟೆಯ ಮೂಲಕ ಮಾತ್ರವಲ್ಲ, ಕೃಷಿಯ ಮೂಲಕವೂ ಹೊಟ್ಟೆ ತುಂಬಿಸಿಕೊಳ್ಳುವಂತಾದ ನಂತರ ಮಾನವನ ಜೀವನ ಶೈಲಿಗೆ ಹೊಸ ರೂಪ ಬಂದಿತೆನ್ನಬೇಕು. ತಾವು ಜೀವನದಲ್ಲಿ ಕಂಡುಕೊಂಡ ಬದುಕಿನ ವಿಧಾನಗಳನ್ನು ಬಾಯಿಂದ ಬಾಯಿಗೆ, ಯುಗದಿಂದ ಯುಗಕ್ಕೆ, ಊರಿಂದ ಊರಿಗೆ ಜನಪದರು ದಾಟಿಸುತ್ತಾ ಬಂದ ಪರಿಣಾಮ ಜೀವಕೋಟಿಯನ್ನು ಕಾಡುವ ಹಸಿವೆಗೆ, ಅದರ ನಿವಾರಣೆಗೆ ದಾರಿ ನಿಚ್ಚಳವಾದಂತಾಯಿತು. ಅಂದಿನಿಂದ ಇಂದಿನವರೆಗೆ ನಡೆದು ಬಂದ ಮಾನವ ವಿಕಾಸ ಪಥ ಸದಾ ಹರಿಯುವ ನೀರಿನಂತೆ ಬದಲಾವಣೆಗಳಿಗೆ ಪಕ್ಕಾಗುತ್ತಲೇ ಇದೆ. ಹಸಿವು ಮುಕ್ತ ದೇಶ ಎನ್ನಿಸಿಕೊಳ್ಳಲು ಇಂದಿಗೂ ಅನೇಕ ದೇಶಗಳು ಹೆಣಗಾಡುತ್ತಲೇ ಇವೆ. ದುಡಿಮೆ ದುಡ್ಡಿನ ತಾಯಿ ಎಂಬ ಮಾತೊಂದಿದೆ. ನಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವಷ್ಟು ಆದಾಯವನ್ನು ನಮ್ಮ ದುಡಿಮೆಯ ಮೂಲಕ ನಾವು ಗಳಿಸಿಕೊಂಡಾಗ ಮಾತ್ರ ಬಡತನವನ್ನು ನಿರ್ಮೂಲನೆ ಮಾಡಬಹುದು ಎನ್ನುವುದನ್ನು ಈ ಮಾತು ಧ್ವನಿಸುತ್ತದೆ. ಸಾಮಾನ್ಯವಾಗಿ ನಮ್ಮೊಳಗೆ ಎರಡು ವರ್ಗದ ಜನರಿದ್ದಾರೆ: ಉಣ್ಣಲಿಕ್ಕಾಗಿ ಬದುಕುವವರು ಮತ್ತು ಬದುಕಲಿಕ್ಕಾಗಿ ಉಣ್ಣುವವರು. ಉಣ್ಣಲಿಕ್ಕಾಗಿಯೇ ಬದುಕುವವರು ಎಂದರೆ ಕೊಳ್ಳುಬಾಕ ಸಂಸ್ಕೃತಿಯವರು. ಇದನ್ನೇ ದಾಸರು ಹೇಳಿದ್ದು ಕೂಡ. ಇಷ್ಟು ಸಿಕ್ಕಿದರೆ ಅಷ್ಟು ಬೇಕೆಂಬಾಸೆ, ಅಷ್ಟು ಸಿಕ್ಕಿದರೆ ಇನ್ನಷ್ಟು ಬೇಕೆಂಬಾಸೆ, ಕಷ್ಟ ಬೇಡೆಂಬಾಸೆ, ಕಡು ಸುಖವ ಕಾಂಬಾಸೆ. ಇದು ಇಂದಿನ ಯುಗಧರ್ಮವೇ ಆಗಿರುವುದನ್ನು ಕಾಣುತ್ತೇವೆ. ಕಷ್ಟ ಬೇಡ, ಕಡು ಸುಖ ಮಾತ್ರ ಬೇಕು. ಇಂದಿನ ಶಿಕ್ಷಣ ಕ್ರಮ ಕೂಡ ಎಲ್ಲೋ ಒಂದು ಕಡೆ ಹಳಿ ತಪ್ಪುತ್ತಿರುವ ಪರಿಣಾಮ ದುಡಿಮೆಯ ಮಹತ್ವವನ್ನು ಅರ್ಥ ಮಾಡಿಸುವಲ್ಲಿ ಸೋತಿದೆಯೇನೋ ಅನಿಸುತ್ತದೆ. ಒಂದು ಕಾಲದಲ್ಲಿ ಕೃಷಿಯನ್ನು ಅವಲಂಬಿಸಿದ್ದ ಕುಟುಂಬಗಳು ಇತರ ವೃತ್ತಿಗಳತ್ತ ವಾಲುತ್ತಿರುವುದನ್ನು ಕಾಣಬಹುದು. ಕನಿಷ್ಠ 10ನೇ ತರಗತಿ ಓದಿದವರು ಇಷ್ಟು ಓದಿದ ನಂತರ ತಾವು ಯಾಕೆ ಮತ್ತೆ ಕೃಷಿ ಮಾಡಬೇಕು ಎಂಬ ಧೋರಣೆ ಹೊಂದುತ್ತಾರೆ. ಶಿಕ್ಷಣಕ್ಕೆ ಸರಿಯಾದ ವೃತ್ತಿ, ಉದ್ಯೋಗ ದೊರೆತರೆ ಮಾತ್ರ ತಮ್ಮ ಘನತೆ ಉಳಿದೀತು ಎಂಬ ಪರಿಪಾಠ
ಕೆಲವರನ್ನು ಉದ್ಯೋಗ ವಂಚಿತರನ್ನಾಗಿ ಮಾಡಿದೆ. ಭತ್ತದ ಕೃಷಿಯೇ ಪ್ರಧಾನವಾಗಿದ್ದ ಕೊಡಗಿನಂಥ ಜಿಲ್ಲೆಯಲ್ಲಿ ಭತ್ತದ ಗದ್ದೆಗಳು ಒಂದೋ ಹಾಳು ಬಿದ್ದಿವೆ, ಇಲ್ಲವೇ ಭೂಪರಿವರ್ತನೆ ಹೊಂದಿ ವಾಣಿಜ್ಯೀಕರಣಕ್ಕೊಳಗಾಗಿರುವುದನ್ನು ಕಾಣುತ್ತೇವೆ. ಭತ್ತದ ಗದ್ದೆಗಳಲ್ಲಿ ದುಡಿಯುವ ಕುಶಲತೆ ಕೂಡ ಇಲ್ಲವಾಗುತ್ತಿದೆ. ವರ್ಷದ 6 ತಿಂಗಳು ಭತ್ತದ ಗದ್ದೆಗಳು ನೀರನ್ನು ಹಿಡಿದಿಡುತ್ತಿದ್ದುದರಿಂದ ಅಂತರ್ಜಲ ಸಮೃದ್ಧಿಯಾಗಿರುತ್ತಿತ್ತು. ಈಗ ಕೆಲವು ಗದ್ದೆಗಳು ಕಾಫಿ, ಅಡಕೆ ಮುಂತಾದ ಬೆಳೆಗಳಿಗೆ ಉಪಯೋಗವಾಗುತ್ತಿದೆ. ಕಾಲಕಾಲಕ್ಕೆ ಮಳೆ ಬಾರದೆ ಮಳೆ ಆಶ್ರಿತ ಗದ್ದೆಗಳಲ್ಲಿ ಬೆಳೆ ಉಳಿಸಿಕೊಳ್ಳಲು ಪರದಾಡುವ ಸವಾಲು ಒಂದೆಡೆಯಾದರೆ, ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳ ಉಪಟಳ ಇನ್ನೊಂದೆಡೆ. ಹೀಗಾಗಿ ಸಾಂಪ್ರದಾಯಿಕ ಕೃಷಿ ಮೂಲೆಗುಂಪಾಗುತ್ತಿದೆ. ಕೊಡಗಿನ ಹಿಂದಿನ ಪರಿಸ್ಥಿತಿಯ ಪ್ರಕಾರ ಭೂಮಾಲೀಕರೆಲ್ಲರೂ ತಮ್ಮ ತಮ್ಮ ಗದ್ದೆಗಳಲ್ಲಿ ಕಡ್ಡಾಯವಾಗಿ ಭತ್ತ ಬೆಳೆಯುತ್ತಿದ್ದರು. ಊಟದ ಖರ್ಚನ್ನು ಹೊರತುಪಡಿಸಿ ಮಿಕ್ಕ ಫಸಲನ್ನು ಮಾರಾಟ ಮಾಡಿ ಸಂಸಾರ ನಿರ್ವಹಣೆ ಮಾಡುತ್ತಿದ್ದರು. ತಾವು ಪಡೆದ ಶಿಕ್ಷಣಕ್ಕೆ ತಕ್ಕುದಾದ ಉದ್ಯೋಗ ಸಿಗದಿದ್ದರೆ ಬೇರಾವುದೇ ಉದ್ಯೋಗ ಮಾಡಲಾರೆವು ಎಂಬ ಧೋರಣೆಯ ಫಲವಾಗಿ ನಿರುದ್ಯೋಗ ಅಧಿಕವಾಗಿದೆ ಎನ್ನಬಹುದು. ವಿದ್ಯಾರ್ಥಿ ಜೀವನದಲ್ಲಿ ಸರಿಯಾದ ಮಾರ್ಗದರ್ಶನ ಇಲ್ಲದೆ ತಮ್ಮ ಕೌಶಲ್ಯಕ್ಕನುಗುಣವಾದ ದಾರಿಯನ್ನು ಆಯ್ದುಕೊಳ್ಳಲು ಸೋಲುವವರೂ ಇದ್ದಾರೆ. ವೃತ್ತಿ ಉದ್ಯೋಗಗಳ ಕುರಿತಾದ ಕೀಳರಿಮೆ ಕೂಡ ನಿರುದ್ಯೋಗಕ್ಕೆ ಕಾರಣವಾಗುತ್ತಿದೆ. ಪದವೀಧರನಾದ ತಾನು ಈ ಕೆಲಸ ಮಾಡಿದರೆ ಜನ ಏನೆಂದಾರು ಎಂದು ಪ್ರಶ್ನಿಸುವವರಿದ್ದಾರೆ. ಯಾವ ವೃತ್ತಿಯೂ ಮೇಲಲ್ಲ, ಯಾವ ವೃತ್ತಿಯೂ ಕೀಳಲ್ಲ ಎಂಬ ಪ್ರಜ್ಞೆ ಬಡತನವನ್ನು ನಿರ್ಮೂಲನ ಮಾಡಬಹುದೆನಿಸುತ್ತದೆ. ಕೂತುಂಬವಗೆ ಕುಡಿಕೆ ಹೊನ್ನು ಸಾಲದು ಎನ್ನುತ್ತದೆ ಗಾದೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎನ್ನುವ ಮನೋಭಾವ ಕಡಿಮೆಯಾಗಿದೆ. ಕಷ್ಟದ ದುಡಿಮೆ ಯಾರಿಗೂ ಬೇಡವಾಗುತ್ತಿದೆ. ಐಷಾರಾಮಿ ಜೀವನವನ್ನು ಪರಮ ಆದರ್ಶವಾಗಿ ಸ್ವೀಕರಿಸುವ ಮಧ್ಯಮ ಕೆಳಮಧ್ಯಮ ವರ್ಗದವರು ತಾವಾಗಿಯೇ ಸಾಲದ ಸಂಕೋಲೆಗೆ ಸಿಲುಕುತ್ತಾರೆ. ಮಕ್ಕಳ ಮದುವೆಯನ್ನು ಧಾಮ್ ಧೂಮ್ ಎಂದು ಮಾಡಿ ಕೊನೆಗೆ ಆಸ್ತಿ ಮನೆ ಕಳಕೊಂಡು ನೇಣಿಗೆ ಕೊರಳೊಡ್ಡಬೇಕಾದ ಸ್ಥಿತಿಯನ್ನು ಕಂಡುಕೊಂಡ ಉದಾಹರಣೆಗಳೂ ಕಣ್ಣೆದುರಿಗಿದೆ. ಈ ಸ್ಥಿತಿಯ ಹಿಂದಿರುವುದು ಒಂದು ಮಾನಸಿಕತೆ, ವಾಸ್ತವವನ್ನು ಒಪ್ಪಿಕೊಳ್ಳದ ಸ್ಥಿತಿ. ಬಹಿರಾಡಂಬರಕ್ಕೆ ಮನಸೋತವರು ಬಡತನವನ್ನು ಅಪ್ಪಿಕೊಳ್ಳಲೇಬೇಕಾಗುತ್ತದೆ. ಯುಗಧರ್ಮ ಕೂಡ ಬಡತನಕ್ಕೆ ಕಾರಣವಾಗುತ್ತಿದೆ ಅನ್ನುವುದನ್ನು ಒಪ್ಪಿಕೊಳ್ಳಲೇಬೇಕು. ಒಂದೊತ್ತಿನ ಊಟ, ಮೈಗೆ ಬಟ್ಟೆ, ದಿನವಿಡೀ ಮೈ ಬಗ್ಗಿಸಿ ಕೆಲಸ, ರಾತ್ರಿ ಕಣ್ತುಂಬ ನಿದ್ರೆ, ಇರೋದಕ್ಕೆ ಒಂದು ಸೂರು, ಇದಿಷ್ಟು ಇದ್ದರೆ ಅಂದಿನ ಕಾಲಕ್ಕೆ ಅವನೇ ಶ್ರೀಮಂತ. ಆದರೆ ಈಗ ಆ ಪರಿಕಲ್ಪನೆ ತೀರಾ ಬಾಲಿಶ. ಪೋಲಾಗುವ ಆದಾಯದಿಂದಾಗಿ ಬಡತನ ನಿರ್ಮೂಲನೆ ಕನಸಾಗಿಯೇ ಉಳಿದುಬಿಟ್ಟಿದೆ. ನಮ್ಮ ದೇಶದಲ್ಲಿ ಮಾನವ ಶಕ್ತಿ ಯಥೇಚ್ಛವಾಗಿದ್ದರೂ ಅದರ ಸದ್ಬಳಕೆ ಸಾಲದೆನಿಸುತ್ತದೆ. ಇಂದು ಕೃಷಿಕರು, ರೈತಾಪಿ ವರ್ಗದವರು ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಸರಿಯಾದ ಸಮಯಕ್ಕೆ ಬೆಳೆಯ ನಿರ್ವಹಣೆ ಮಾಡಲು ಸಾಧ್ಯವಾಗದೆ ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಅನ್ನುವಂತಾಗುತ್ತಿದೆ. ಯಾವುದೋ ಒಂದು ಬೆಳೆಗೆ ಅಧಿಕ ಬೆಲೆ ಬಂದಾಗ ಎಲ್ಲರೂ ಅದರ ಹಿಂದೆ ಬೀಳುವ ಪರಿಪಾಠದಿಂದ ಕೆಲವೊಮ್ಮೆ ಕೊಳ್ಳುವವರಿಲ್ಲದೆ ಬೀದಿಗೆಸೆಯಬೇಕಾದ ಪರಿಸ್ಥಿತಿ ಬರುತ್ತದೆ. ಸರಿಯಾದ ಸಮಯಕ್ಕೆ ಮಳೆ ಬಾರದಿದ್ದಾಗ, ಗೊಬ್ಬರಗೋಡು ಕೊಳ್ಳಲು ಹಣವಿಲ್ಲದಾದಾಗ, ಪ್ರಾಕೃತಿಕ ವಿಕೋಪಗಳು ಎದುರಾದಾಗ ಬೆಳೆದವರ ಬದುಕು ಕೂಡ ಬೀದಿಗೆ ಬರುತ್ತದೆ. ಸಂಘಟಿತರಲ್ಲದ ಬೆಳೆಗಾರರು, ಸಣ್ಣ ಬೆಳೆಗಾರರು ಅತಂತ್ರರಾಗಿಯೇ ಉಳಿಯಬೇಕಾಗಿದೆ. ಬೆಳೆದ ಬೆಳೆಗೆ ಉತ್ತಮ ಬೆಲೆ ದೊರೆಯದೆ ನಿರ್ವಹಣೆ ವೆಚ್ಚವೇ ಅಧಿಕವಾಗಿ ರೈತರು ಸಾಲದ ಹೊರೆಯಲ್ಲಿ ಸಿಲುಕಿ ಸೋಲುತ್ತಾರೆ. ಚಿನ್ನದಂಥ ಹೊಲಗಳನ್ನು ಮಾರಾಟ ಮಾಡಿ ನಗರಗಳ ಸೆಳೆತಕ್ಕೊಳಗಾಗಿ ಹೈರಾಣಾಗುವವರು ಸಾಕಷ್ಟಿದ್ದಾರೆ. ಒಮ್ಮೆಗೆ ಹಣ ಮಾಡಬಹುದೆನ್ನುವ ದುರಾಸೆಗೆ ಬಿದ್ದವರು ತಮ್ಮ ಭೂಮಿಯನ್ನು ಮಾರಿಕೊಂಡು ಕೊನೆಗೆ ಪಶ್ಚಾತ್ತಾಪ ಪಡುವ ಸ್ಥಿತಿ ತಂದುಕೊಳ್ಳುತ್ತಾರೆ. ಇದ್ದ ಭೂಮಿಯನ್ನು ಹಾಳು ಬಿಟ್ಟು ನಗರದ ವ್ಯಾಮೋಹಕ್ಕೆ ಸಿಲುಕಿ ಎಷ್ಟೋ ಕುಟುಂಬಗಳು ಅಲ್ಲೂ ಸಲ್ಲದೆ ಇಲ್ಲೂ ಸಲ್ಲದೆ ತ್ರಿಶಂಕು ಸ್ಥಿತಿಗೆ ಬಿದ್ದವರುಂಟು. ಕೋವಿಡ್ ಸಂದರ್ಭದಲ್ಲಿ ನಗರದಲ್ಲಿರಲು ಸಾಧ್ಯವಾಗದೆ ಹುಟ್ಟೂರಿಗೆ ಮರಳಿ ಮತ್ತೆ ಬದುಕು ಕಟ್ಟಿಕೊಂಡವರ ಉದಾಹರಣೆಗಳೂ ಇವೆ. ಇರುವುದು ಅಲ್ಪ ಜಮೀನಾದರೂ ಅದರಲ್ಲಿ ವ್ಯವಸ್ಥಿತವಾಗಿ ಕೃಷಿ ಮಾಡಿ ಅನ್ನ ಬಟ್ಟೆಗೆ ಕೊರತೆ ಇಲ್ಲದಂತೆ ಜೀವನ ನಡೆಸುವವರನ್ನು ಕೂಡ ಕಾಣಬಹುದು. ಸಂಪನ್ಮೂಲಗಳ ಸದ್ಬಳಕೆ ಮತ್ತು ಆರ್ಥಿಕ ಶಿಸ್ತು ನಮ್ಮ ಜೀವನ ಮಟ್ಟವನ್ನು ಸುಧಾರಿಸುತ್ತದೆ ಎನ್ನಬಹುದು. ಗಳಿಸುವಾಗಲೇ ಉಳಿಸು ಎಂಬುದು ತಿಳಿದವರ ಬುದ್ಧಿಮಾತು. ಪಕ್ಕದ ಮನೆಯವನು ಕಾರು ಕೊಂಡುಕೊಂಡನೆಂದು ತನಗೂ ಬೇಕು ಎಂದು ಸಾಲ ಸೋಲ ಮಾಡಿಕೊಂಡು ಕೊನೆಗೆ ಸಾಲ ತೀರಿಸಲಾಗದೆ ಒದ್ದಾಡುವುದು ಮೂರ್ಖತನ. ಸಾಲ ಮಾಡುವಾಗ ತನ್ನ ಮೂಲವೆಷ್ಟಿದೆ, ಪಡೆದ ಸಾಲದಿಂದ ತನ್ನ ಜೀವನ ಮಟ್ಟವನ್ನು ಹೇಗೆ ಹೆಚ್ಚಿಸಿಕೊಳ್ಳಬಹುದು,
ಸಾಲವನ್ನು ನಿಗದಿತ ಸಮಯಕ್ಕೆ ಮರುಪಾವತಿ ಮಾಡುವ ಸಾಮರ್ಥ್ಯ ತನ್ನಲ್ಲಿದೆಯೇ ಮುಂತಾದ ಎಲ್ಲ ಮುಂದಾಲೋಚನೆ ಮಾಡಬೇಕಾಗುತ್ತದೆ. ಈಗ ಬದುಕಿನ ನೂರಾರು ದಾರಿ ತೆರೆದುಕೊಳ್ಳುತ್ತಿದೆ. ತನಗಿರುವ ಕೌಶಲ್ಯ, ಪರಿಸ್ಥಿತಿಗಳನ್ನು ಸರಿಯಾಗಿ ಗ್ರಹಿಸಿ ಹೆಜ್ಜೆ ಇಡಬಹುದು. ಕೋವಿಡ್ ಸಂದರ್ಭದಲ್ಲಿ ಬದುಕಿನ ಅನಿವಾರ್ಯತೆಗಾಗಿ ಸಣ್ಣ ಪುಟ್ಟ ವೃತ್ತಿಗಳನ್ನು ಆಯ್ದುಕೊಂಡವರು ಅದನ್ನೇ ಗಟ್ಟಿಯಾಗಿ ಅಪ್ಪಿಕೊಂಡು ಮೇಲೆ ಬಂದವರಿದ್ದಾರೆ. ವೃತ್ತಿಗಳ ಕುರಿತಾಗಿ ನಮಗಿರುವ ಕೀಳರಿಮೆ ಕಟ್ಟಿಹಾಕಿದ ದನ ತನ್ನ ಪರಿಧಿಯಲ್ಲೇ ಸುತ್ತಬೇಕಾಗುತ್ತದೆ ಎಂಬಂತೆ ಮಾಡುತ್ತದೆ. ಕೊಡಗಿನಂಥ ಪ್ರಾಕೃತಿಕ ಸಂಪತ್ತಿರುವ ಜಿಲ್ಲೆಯಲ್ಲಿ ಇದೀಗ ಪ್ರವಾಸೋದ್ಯಮ ಹೊಸ ಜೀವನೋಪಾಯಗಳನ್ನು ತೆರೆದಿಡುತ್ತಿದೆ. ಒಂದೇ ಬೆಳೆಯ ಹಿಂದೆ ಬಿದ್ದಿದ್ದ ಕೃಷಿಕರು ಮಿಶ್ರ ಬೆಳೆಗಳ ಪ್ರಯೋಗದಿಂದ ಆದಾಯ ವೃದ್ಧಿ ಮಾಡಿಕೊಳ್ಳುತ್ತಿದ್ದಾರೆ. ಕುಡಿತ, ಜೂಜು, ಬೇಟೆ, ಕೆಟ್ಟ ಸಹವಾಸ ಮನುಷ್ಯನನ್ನು ಅಧಪತನಕ್ಕೆ ತಳ್ಳುತ್ತದೆಂದು ಶಾಸ್ತ್ರಗಳೇ ಹೇಳಿವೆ. ಬಡತನದ ವಿಷವರ್ತುಲದಲ್ಲಿ ಸಿಲುಕಿರುವ ಕೆಲವರು ಈ 4 ದೋಷಗಳಿಂದ ಬಾಧಿತರಾದವರೇ ಆಗಿದ್ದಾರೆನ್ನುವುದು ವಾಸ್ತವ ಸತ್ಯ. ಸರ್ಕಾರದ ಹಲವಾರು ಯೋಜನೆಗಳು ಬಡತನ ನಿರ್ಮೂಲನೆಗಾಗಿ ಜಾರಿಯಲ್ಲಿದೆ. ಅಸಂಘಟಿತರಾಗಿರುವ ಗ್ರಾಮೀಣ ಭಾಗದ ಜನತೆಗೆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ವರ್ಷಕ್ಕೆ ನಿಗದಿತ ಕೆಲಸ ಕೊಡಿಸುವ ಪ್ರಯತ್ನ ಸಾಗಿದೆ. ಪಾರಂಪರಿಕ ಕುಶಲವೃತ್ತಿಯವರಿಗೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ, ಸ್ವಂತ ಉದ್ಯೋಗ ಮಾಡಲಿಚ್ಛಿಸುವವರಿಗಾಗಿ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ, ಪ್ರಧಾನಮಂತ್ರಿ ಉದ್ಯೋಗ ಸೃಜನೆ ಯೋಜನೆಗಳು ಅನೇಕರನ್ನು ಬಡತನ ಮುಕ್ತಗೊಳಿಸುವಲ್ಲಿ ಸಹಕಾರಿಯಾಗುತ್ತಿದೆ. ಸ್ವಂತ ಉದ್ಯೋಗ ಮಾಡುವವರಿಗಾಗಿ ಪ್ರಧಾನಮಂತ್ರಿಯವರ ಮುದ್ರಾ ಯೋಜನೆಯ ಮೂಲಕ ಆರ್ಥಿಕ ಸಹಕಾರ ನೀಡಲಾಗುತ್ತಿದೆ. ಇಂಥ ಅನೇಕ ಉತ್ತಮ ಯೋಜನೆಗಳ ಮೂಲಕ ಜನಸಾಮಾನ್ಯರು ಬಡತನದಿಂದ ಮುಕ್ತರಾಗಬಹುದಾಗಿದೆ. ದುಡಿಮೆಯನ್ನೇ ಕಡ್ಡಾಯ ವ್ರತದಂತೆ ಪಾಲಿಸುವ ಜಪಾನಿನಂಥ ದೇಶ ಆರ್ಥಿಕ ಸ್ವಾವಲಂಬನೆ ಸಾಧಿಸಿದೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎನ್ನುತ್ತದೆ ಗಾದೆ. ಏಳು ಎದ್ದೇಳು, ಗುರಿ ಮುಟ್ಟುವವರೆಗೆ ನಿಲ್ಲದಿರು ಎಂಬ ವಿವೇಕಾನಂದರ ವಾಣಿ ಎಲ್ಲ ಕಾಲಕ್ಕೂ ಅನ್ವಯವಾಗುವಂಥದ್ದು. ನಿರಂತರ ಪರಿಶ್ರಮ, ಗಳಿಸಿದ್ದರಲ್ಲಿ ಉಳಿಸುವುದು, ಮುನ್ನುಗ್ಗುವ ಮನೋಭಾವ ಬಡತನವನ್ನು ನಿರ್ಮೂಲನೆ ಮಾಡುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ನಮ್ಮ ದೇಶ ಬಡತನ ಮುಕ್ತ ದೇಶವಾಗಲಿ ಎಂದು ಹಾರೈಸೋಣ. ಇದುವರೆಗೆ ದುಡಿಮೆಯೇ ಬಡತನ ನಿವಾರಣೆಯ ಮಂತ್ರ ಈ ಕುರಿತು ಮಾತನಾಡಿದವರು ನಾಗೇಶ್ ಕಾಲೂರು. ಇದಾಗಿತ್ತು ಇಂದಿನ ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.